ನಮಸ್ಕಾರ ಗೆಳೆಯರೇ. ಹಿಂದಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣದ ಅಡಿಪಾಯವಾಗಿರುವ ಸ್ವರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ವ್ಯಂಜನಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ. ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೂ ನೀವು ನೋಡ್ತೀರಾ ಅಲ್ವಾ? ಹಿಂದಿನ ತರಗತಿಯಲ್ಲಿ ಹೇಳಿರುವ ಹಾಗೆ ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2. ವ್ಯಂಜನಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಕನ್ನಡ ವ್ಯಾಕರಣದ ಸ್ವರದ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರವನ್ನು ವ್ಯಂಜನ ಅಕ್ಷರ ಅಂತ ಹೇಳಿ ಕರಿತೀವಿ. ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವಿಲ್ಲದಂತಹ ಅಕ್ಷರವನ್ನು ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಒಟ್ಟು 34 ವ್ಯಂಜನಗಳು. ಹಾಗಾದರೆ ವ್ಯಂಜನಗಳು ಅದು ಯಾವುದು ಅಂತ ತಿಳ್ಕೊಳ್ಳೋಣವಾ? ಕಾಣಿಸ್ತಿದೆಯಲ್ವಾ ಮೇಲೆ? ಕ, ಖ, ಗ, ಘ, ङ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ದ, ನ, ಪ, ಫ, ಬ, ಭ, ಮ. ಇವುಗಳು ವರ್ಗೀಯ ವ್ಯಂಜನಗಳು. ಮೊದಲೇ ಹೇಳಿರುವ ಹಾಗೆ ವ್ಯಂಜನಗಳು ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು. ನೋಡಿ ಇಲ್ಲಿ ಕ, ಖ ಅಂದರೆ ಕ ಅಂದರೆ ಕೊನೆಯ ಭಾಗದಲ್ಲಿ ನಾವು ಆ ಅನ್ನುವಂತಹ ಸ್ವರವನ್ನು ಗಮನಿಸಬಹುದು. ಹಾಗಾಗಿ ಕ ಪ್ಲಸ್ ಆ ಕ, ಖ ಪ್ಲಸ್ ಆ ಖ. ನೋಡಿ, ಸ್ವರದ ಸಹಾಯವಿಲ್ಲದೆ ನಾವು ವ್ಯಂಜನವನ್ನು ಉಚ್ಚಾರಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದನ್ನು ವ್ಯಂಜನ ಅಕ್ಷರಗಳು ಅಂತ ಹೇಳಿ ವರ್ಗೀಯ ವ್ಯಂಜನ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ನಿರ್ದಿಷ್ಟ ವರ್ಗಕ್ಕೆ ಸೇರಿರುವಂತಹ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ನೋಡ್ಬೋದು ಇಲ್ಲಿ ಕ ವರ್ಗ, ಚ ವರ್ಗ, ಟ ವರ್ಗ ಹಾಗೂ ತ ವರ್ಗ ಮತ್ತು ಮ ವರ್ಗ. ಅರ್ಥ ಆಯಿತು ಅಲ್ವಾ? ಈ ವರ್ಗೀಯ ವ್ಯಂಜನಗಳಲ್ಲಿ ನಾವು ಮತ್ತೆ 3 ವಿಧಗಳನ್ನು ನೋಡ್ಬೋದು. ಅವುಗಳು ಯಾವುದು ಅಂತ ಹೇಳಿದ್ರೆ ಅಲ್ಪಪ್ರಾಣ, ಮಹಾಪ್ರಾಣ ಹಾಗೂ ಅನುನಾಸಿಕ. ಅಲ್ಪಪ್ರಾಣ ಅಂದರೆ ಕಡಿಮೆ ಸಮಯದಲ್ಲಿ ನಾವು ಉಚ್ಚರಿಸುವಂತಹ ಅಕ್ಷರಗಳು. ಸ್ವಲ್ಪನೇ ಸಮಯದಲ್ಲಿ ನಾವು ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ಬೋದು. ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರು ನೀಡಿ ಒತ್ತಿ ಉಚ್ಚರಿಸುವಂತಹ ಅಕ್ಷರವನ್ನು ಮಹಾಪ್ರಾಣ ಅಂತ ಹೇಳಿ ಕರಿತೀವಿ. ಹಾಗೆ ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನು ಅನುನಾಸಿಕ ಅಂತ ಹೇಳಿ ಕರಿತೀವಿ. ಈ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ 3 ವಿಧ. ಅವುಗಳು ಅಲ್ಪಪ್ರಾಣ, ಮಹಾಪ್ರಾಣ ಹಾಗೂ ಅನುನಾಸಿಕ. ಕ, ಖ, ಗ, ಘ, ङ. ನೋಡಿ, ಕ ಅನ್ನುವ ಅಕ್ಷರವನ್ನು ಸ್ವಲ್ಪ ಸಮಯದಲ್ಲಿ ನಾವು ಉಚ್ಚಾರಣೆ ಮಾಡ್ಬೋದು. ಹಾಗೆ ಖ ಅನ್ನುವ ಅಕ್ಷರವನ್ನು ಹೆಚ್ಚು ಉಸಿರು ನೀಡಿ ಮತ್ತು ಒತ್ತಿ ಉಚ್ಚರಿಸಬೇಕಾಗ್ತದೆ. ನೋಡಿ, ಗ ಅನ್ನುವ ಅಕ್ಷರವನ್ನು ಕೂಡ ಕಡಿಮೆ ಸಮಯದಲ್ಲಿ, ಹಾಗೆ ಘ ಅನ್ನುವ ಅಕ್ಷರವನ್ನು ಒತ್ತಿ ಉಚ್ಚಾರಣೆ ಮಾಡ್ತೀವಿ. ಹಾಗಾಗಿ ಅದು ಮಹಾಪ್ರಾಣವಾಗಿರ್ತದೆ. ಕೊನೆಯದಾಗಿ ಬಂದಿರುವಂಥದ್ದು ङ. ಅದನ್ನು ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡುವುದರಿಂದ ಅದನ್ನು ಅನುನಾಸಿಕ ಅಂತ ಹೇಳಿ ಕರಿತೀವಿ. ಖ ಅನ್ನುವ ಅಕ್ಷರ ಅಲ್ಪಪ್ರಾಣ ಆದರೆ ಖ ಅನ್ನುವ ಅಕ್ಷರ ಮಹಾಪ್ರಾಣ. ಗ ಅನ್ನುವುದು ಅಲ್ಪಪ್ರಾಣ ಆದರೆ ಘ ಅನ್ನುವುದು ಮಹಾಪ್ರಾಣ. ಹಾಗೆ ङ ಅನ್ನುವಂಥದ್ದು ಅನುನಾಸಿಕ ಅಕ್ಷರ ಆಗಿದೆ. ಹಾಗಾದರೆ ಅವರ್ಗೀಯ ವ್ಯಂಜನಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣವಾ? ಅವರ್ಗೀಯ ವ್ಯಂಜನಗಳು ಅಂತ ಹೇಳಿದ್ರೆ ಯಾವ ನಿರ್ದಿಷ್ಟ ವರ್ಗಕ್ಕೂ ಸೇರಿಸಲಾಗದೆ ಪ್ರತ್ಯೇಕವಾಗಿ ಉಳಿದಿರುವಂತಹ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಅವುಗಳು ಯಾವುದು ಅಂತ ಹೇಳಿದ್ರೆ ಯ, ರ, ಲ, ವ, ಶ, ಶ, ಸ, ಹ, ಳ. ಈ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಇವುಗಳು ಯಾವುದೇ ನಿರ್ದಿಷ್ಟ ವರ್ಗಕ್ಕೆ ಸೇರುವುದಿಲ್ಲ, ಪ್ರತ್ಯೇಕವಾಗಿ ಉಳಿದಿರುತ್ತವೆ. ಕ ವರ್ಗ ಆಗಿರ್ಬೋದು, ಚ ವರ್ಗ ಆಗಿರ್ಬೋದು, ಟ ವರ್ಗ ಆಗಿರ್ಬೋದು, ಇಂತಹ ಯಾವುದೇ ವರ್ಗಕ್ಕೆ ಸೇರದೇ ಇರುವುದರಿಂದ ಇವುಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ನಾವು ಕರಿತೀವಿ. ಕೊನೆಯದಾಗಿ ಸ್ವರಗಳು 13, ವ್ಯಂಜನಗಳು 34. ಅದರಲ್ಲಿ ಅವರ್ಗೀಯ ವ್ಯಂಜನಗಳು 9, ವರ್ಗೀಯ ವ್ಯಂಜನಗಳು 25. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ
ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ.